ಬೇರೆ ದೇಶದ ಇಂಟೆಲಿಜೆನ್ಸ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ತುಂಬಾನೇ ವೀಕ್ ಆಗಿರುತ್ತೆ. ಈ ಅಮೆರಿಕನ್ಸ್ ಹತ್ರ CIA ಇತ್ತು, ರಷ್ಯಾದವ್ರ ಹತ್ರ ಅಂದಿನ ಕಾಲದಲ್ಲಿ KGB ಇತ್ತು, ಇಸ್ರೇಲ್ ಅವ್ರ ಹತ್ರ ಮೊಸಾದ್ ಇತ್ತು. ಅದೇ ರೀತಿ ನಮ್ಮ ದೇಶದಲ್ಲಿ ಎಕ್ಸ್ಟರ್ನಲ್ ಆಗಿ ಇಂಟೆಲಿಜೆನ್ಸ್ ಒಂದು ಇರಲಿಲ್ಲ. 1966 ನಲ್ಲಿ ಅಚಾನಕ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನ ಆಗ್ತಾರೆ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು PM ಆಗ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಅನ್ಸುತ್ತೆ ಒಂದು ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಸುತ್ತ ಎನಿಮೀಸ್ ನ ಇಟ್ಕೊಂಡು ಇಂಡಿಯಾಗೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅಂತ ಪಾಕಿಸ್ತಾನ ಸುಮ್ಮನೆ ಇರ್ಲಾರ್ದೆ ಗೋಡೆ ಮೇಲಿರೋ ಮೊಳಗೆ ಎಗ್ರಿ ಚುಚ್ಕೊಳ್ಳೋ ಕೆಲಸ ಮಾಡಿರೋದು. ನಮ್ಮ ಇಂಡಿಯನ್ ಆರ್ಮಿ ಲಿಟ್ರಲಿ ಪಾಕಿಸ್ತಾನ ಆರ್ಮಿಯ ಬಿಚ್ ಕಳಿಸಿದ್ರು. ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ನ್ಯಾಷನಲ್ ಡಿಫೆನ್ಸ್ ಅಂತ ಬಂದ್ರೆ ನಮ್ಗೆಲ್ಲ ಫಸ್ಟ್ ಮೈಂಡ್ಗೆ ಬರೋದು ಯುದ್ಧ ವಿಮಾನಗಳು, ಸಮುದ್ರದಲ್ಲಿನ ನೌಕೆ ಅಥವಾ ಬಾರ್ಡರ್ ಬಳಿಯ ಸೋಲ್ಜರ್ಸ್. ಆದರೆ ನಮಗೆ ಕಣ್ಣಿಗೆ ಕಾಣಿಸದೇ ಇದ್ರೂ ದೇಶದ ಡಿಫೆನ್ಸ್ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಈ ಸೀಕ್ರೆಟ್ ಸ್ಪೈ ಏಜೆನ್ಸಿ. ಈ ಒಂದು ಎಲೈಟ್ ಇಂಟೆಲಿಜೆನ್ಸ್ ಏಜೆನ್ಸಿ ನೆರಳಲ್ಲೇ ಕೆಲಸ ಮಾಡುತ್ತೆ, ಥ್ರೆಟ್ಸ್ಗಳನ್ನು ಫೇಸ್ ಮಾಡುತ್ತಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ, ಹಾಗೆಯೇ ದೇಶದ ಫಾರಿನ್ ಪಾಲಿಸಿಗೆ ಗೈಡ್ ಮಾಡುತ್ತೆ. ಅದೇ ಈ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದ್ರೆ ರಾ. ಈ ಒಂದು ವಿಡಿಯೋದಲ್ಲಿ ಈ ರಾ ಹೇಗೆ ಉಟ್ಕೊಳ್ತು, ಇದು ದೇಶದ ಡಿಫೆನ್ಸ್ಗೆ ಎಷ್ಟು ಇಂಪಾರ್ಟೆಂಟು, ಹಾಗೆ ಇದು ಥ್ರೆಟ್ಸ್ಗಳನ್ನು ಹೇಗೆ ಕಂಡುಹಿಡಿಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಡ್ಮಿನ್ ನೃಪಾ. ನ ಸಮಯ ಅದು. ಇಂಡಿಯಾಗೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಇರಲೇ ಇಲ್ಲ. ಅವಾಗಿದ್ದು ಈ ಬ್ರಿಟಿಷರು ಬಿಟ್ಟೋದಂತಹ ಇಂಟೆಲಿಜೆನ್ಸ್ ಬ್ಯೂರೋ. ಈ ಇಂಟೆಲಿಜೆನ್ಸ್ ಬ್ಯೂರೋ ಬಂದ್ಬಿಟ್ಟು ಬರೀ ಡೊಮೆಸ್ಟಿಕ್ ಅಫೇರ್ಸ್ ಅಂದರೆ ದೇಶದ ಒಳಗಡೆ ಏನಾಗುತ್ತೆ ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ತಿತ್ತು. ಬೇರೆ ದೇಶದ ಇಂಟೆಲಿಜೆನ್ಸ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ತುಂಬಾನೇ ವೀಕ್ ಆಗಿರುತ್ತೆ. ಈ ಅಮೆರಿಕನ್ಸ್ ಹತ್ರ CIA ಇತ್ತು, ರಷ್ಯಾದವ್ರ ಹತ್ರ ಅಂದಿನ ಕಾಲದಲ್ಲಿ KGB ಇತ್ತು, ಇಸ್ರೇಲ್ ಅವ್ರ ಹತ್ರ ಮೊಸಾದ್ ಇತ್ತು. ಅದೇ ರೀತಿ ನಮ್ಮ ದೇಶದಲ್ಲಿ ಎಕ್ಸ್ಟರ್ನಲ್ ಆಗಿ ಇಂಟೆಲಿಜೆನ್ಸ್ ಒಂದು ಇರಲಿಲ್ಲ. ಆದರೆ 1962 ನಲ್ಲಿ ದೇಶ ಊಹಿಸೋಕೆ ಆಗದೆ ಇರೋ ಒಂದು ಘಟನೆ ನಡೆಯುತ್ತೆ. ಅದೇನಂದ್ರೆ ಚೈನಾ ನಮ್ಮ ದೇಶದ ಮೇಲೆ ಅಟ್ಯಾಕ್ ಅನ್ನು ಮಾಡುತ್ತೆ. ಅಕ್ಟೋಬರ್ 20, 1962 ಜಮ್ಮು ಕಾಶ್ಮೀರದ ಲಡಾಖ್ ಹಾಗೇನೆ NEFA ಅಂದರೆ ಇವಾಗಿನ ಅರುಣಾಚಲ್ ಪ್ರದೇಶ ಏನಿದೆ ಅಲ್ಲಿ ಚೈನಾ ಏಕದಮ್ಲೆ ಅಟ್ಯಾಕ್ ಮಾಡಿರುತ್ತೆ. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ 80,000 ಸೋಲ್ಜರ್ಸ್ ವೆಲ್ ಪ್ಲ್ಯಾಂಡ್ ಆಗಿ ಎಲ್ಲ ಯುದ್ಧೋಪಕರಣಗಳನ್ನು ಅರೇಂಜ್ ಮಾಡಿಕೊಂಡು ನಮ್ಮ ಬಾರ್ಡರ್ ಹತ್ರ ಬಂದು ಟೆಂಟ್ ಹಾಕಿರ್ತಾರೆ. ಇಂಡಿಯಾಗೆ ಇದು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಆಗಿತ್ತು. ಯುದ್ಧಕ್ಕೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಕೂಡ ಇರಲಿಲ್ಲ. ಆದರೂ ತನ್ನ 22,000 ಸೋಲ್ಜರ್ಸ್ ಒಂದಿಗೆ ಡಿಫೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಂಡಿಯಾ. ಒಂದು ಕಡೆ ಎಲ್ಲ ಪ್ರಿಪರೇಷನ್ನ ಮಾಡಿಕೊಂಡು ಎಲ್ಲ ವೆಪನ್ಸನ್ನು ರೆಡಿ ಮಾಡಿಕೊಂಡು ಬಂದಿರೋ ಚೀನಾ, ಇನ್ನೊಂದು ಕಡೆ ಯಾವುದೇ ಪ್ರಿಪರೇಷನ್ ಇಲ್ಲದೆ ಏನೂ ಸ್ಟ್ರಾಟಜಿ ಗೊತ್ತಿಲ್ಲದೆ ವೆಪನ್ಸ್ಗಳ ಕೊರತೆ ಇದ್ರೂ ಯುದ್ಧ ಮಾಡೋದಕ್ಕೆ ಸಜ್ಜಾಗಿರೋ ನಮ್ಮ ಸೋಲ್ಜರ್ಸ್. ನಾರ್ತ್ ಈಸ್ಟ್ ರೀಜನಲ್ಲಿ ನಮ್ಮ ಸೋಲ್ಜರ್ಸು ಯಾವುದೇ ಜೀವ ಭಯ ಇಲ್ಲದೆ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಹಂತವಾಗಿ ನಮ್ಮ ಇಂಡಿಯನ್ ವಿಲೇಜಸ್ನ ಕಬ್ಜಾ ಮಾಡ್ತಾ ಬರ್ತಾನೆ ಇರುತ್ತೆ. ಇದು ಅಂದಿನ PM ನೆಹರು ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ನೆಹರು ಅವರು ಅಂದಿನ US ಪ್ರೆಸಿಡೆಂಟ್ ಜಾನ್ F ಕೆನಡಿ ಅವ್ರಿಗೆ ಒಂದು ಲೆಟರನ್ನು ಬರೀತಾರೆ. ಅದರಲ್ಲಿ ಅವ್ರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ ಚೀನಾ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದರೆ ನಮ್ಮ ದೇಶದ ನಾರ್ತ್ ಈಸ್ಟ್ ಉಳಿಯಲ್ಲ, ನೀವು ಹೆಲ್ಪ್ ಮಾಡಿ ಅಂತ. ಆಗ US 3 ದಿನ ಆದಮೇಲೆ ತನ್ನ ಡೆಲಿಗೇಟ್ಸನ್ನು CIA ಏಜೆಂಟ್ಸ್ಗಳನ್ನು ಭಾರತಕ್ಕೆ ಕಳಿಸ್ಕೊಡುತ್ತೆ. ಆದರೆ ಈ ಗ್ಯಾಪಲ್ಲೇ ಚೀನಾ ನವೆಂಬರ್ 21 ತಾರೀಕು ಸೀಸ್ಫೈರ್ನ ಘೋಷಣೆ ಮಾಡಿಬಿಡುತ್ತೆ. ಮೋಸ್ಟ್ಲಿ ಅಮೆರಿಕ ಎಂಟರ್ ಆಗ್ತಿದೆ ಅನ್ನೋ ರೀಸನ್ಗೇನೋ ನಾರ್ತ್ ಈಸ್ಟ್ ರೀಜನಿಂದ ತನ್ನ ಆರ್ಮಿನ ನಿಧಾನಕ್ಕೆ ವಾಪಸ್ ಕರ್ಕೊಳ್ಳುತ್ತೆ ಚೀನಾ. ಆದರೆ ಲಡಾಖ್ ರೀಜನಿಂದ ಮಾತ್ರ ಇನ್ನೂ ಹೋಗಿರಲ್ಲ. ಇವತ್ತಿಗೂ 38,000 ಸ್ಕ್ವೇರ್ ಕಿಲೋಮೀಟರ್ಸ್ ಭಾರತದ ನೆಲವನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಿದೆ ಚೀನಾ. ಸರಿಯಾಗಿ 1 ತಿಂಗಳು ನಡೆಯೋ ಈ ಯುದ್ಧದಲ್ಲಿ 1383 ಇಂಡಿಯನ್ ಸೋಲ್ಜರ್ಸ್ ಹುತಾತ್ಮರಾಗ್ತಾರೆ. ಅದೇ ರೀತಿ 1300 ಚೈನೀಸ್ ಸೋಲ್ಜರ್ಸ್ಗಳನ್ನು ನಾವು ಹೊಡೆದು ಉರುಳಿಸಿದ್ವಿ ಅಂತ ಇಂಡಿಯನ್ ಗೌರ್ಮೆಂಟ್ ಹೇಳ್ಕೊಳ್ಳುತ್ತೆ. ಈ ಯುದ್ಧ ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋ ನಮ್ಮ ದೇಶದ ಇಂಟೆಲಿಜೆನ್ಸ್ ಬಗ್ಗೆನೂ ಜನರ ಮನಸ್ಸಲ್ಲಿ ಕ್ವಶನ್ ಔಟ್ ಆಗುತ್ತೆ. ಇಂಟೆಲಿಜೆನ್ಸ್ನ ಇನ್ನೂ ಸ್ಟ್ರಾಂಗ್ ಮಾಡೋ ಇಂಟೆನ್ಷನಿಂದ CIA ಹೆಲ್ಪ್ ತಗೊಂಡು ನಮ್ಮ ದೇಶ 2 ಹೊಸ ಏಜೆನ್ಸೀಸ್ನ ಹುಟ್ಟಾಕುತ್ತೆ. 1963 ನಲ್ಲಿ ಏವಿಯೇಷನ್ ರಿಸರ್ಚ್ ಸೆಂಟರ್ ಅಂದರೆ ARC, ಹಾಗೆಯೇ 1964 ನಲ್ಲಿ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅಂದರೆ SFFನ ಸ್ಥಾಪನೆ ಮಾಡ್ತಾರೆ. ಈ ARC ಬಂದು ಇಮೇಜರಿ ಇಂಟೆಲಿಜೆನ್ಸ್ನ ಏರಿಯಲ್ ಸರ್ವೆ ಮೂಲಕ
ಕಲೆಕ್ಟ್ ಮಾಡುತ್ತೆ. ಹಾಗೇನೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಇಮೇಜ್ ಕಲೆಕ್ಷನ್ ಏರ್ಕ್ರಾಫ್ಟ್ನ ಯೂಸ್ ಮಾಡ್ತಾರೆ. ಇನ್ನು ಈ SFF ಬಂದು ಕಾಡಿನ ಮಧ್ಯದಲ್ಲಿ ಈ ಪರ್ವತಗಳಲ್ಲಿ ಸೀಕ್ರೆಟ್ ಕಾರ್ಯಾಚರಣೆ ಮಾಡೋದಕ್ಕೆ ಇರೋ ಒಂದು ಪ್ಯಾರಾಮಿಲಿಟರಿ ಫೋರ್ಸ್. ಈ ಆರ್ಕ್ ಫಾರ್ಮ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡೋ US ತನ್ನ 4 ಸ್ಮಾಲ್ ಪ್ಲೇನ್ಗಳನ್ನ ಹಾಗೇನೆ 8 C-46 ಏರ್ಕ್ರಾಫ್ಟ್ಸ್ ಅನ್ನ ಕೊಡುತ್ತೆ. ಇವುಗಳ ಕೆಲಸ ಏನು ಅಂದ್ರೆ ಈ ಟಿಬೆಟ್ ರೀಜನ್ ನ ಮೇಲೆ ಹಾರಿ ಇಮೇಜರಿ ಇಂಟೆಲಿಜೆನ್ಸ್ ನ ಕಲೆಕ್ಟ್ ಮಾಡೋದು. ಒಂದ್ ವೇಳೆ ಚೈನಾ ಏನಾದರೂ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅಂತ. ಆದರೆ ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ ಅನ್ನೋ ಹಾಗೆ ಈ ಸಲ ಅಟ್ಯಾಕ್ ಇನ್ನೊಂದು ಕಡೆಯಿಂದ ಬಂತು. 1965ನಲ್ಲಿ ಪಾಕಿಸ್ತಾನ ತನ್ನ ಕಳಪೆ ಬುದ್ಧಿ ತೋರಿಸುತ್ತೆ. ಏಪ್ರಿಲ್ 25, 1965ನಲ್ಲಿ ಪಾಕಿಸ್ತಾನ ರನ್ ಆಫ್ ಕಚ್ ಅನ್ನೋ ಏರಿಯಾದಲ್ಲಿ ಅಟ್ಯಾಕ್ ಅನ್ನ ಮಾಡುತ್ತೆ. ಈ ಜಾಗ ನಮಗೆ ಸೇರಬೇಕು ಅಂತ. ಆದರೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಇಂದ ಈ ಜಾಗ ಇಂಡಿಯಾಗೆ ಸೇರಬೇಕು ಅಂತ ಪ್ರೂವ್ ಆಗುತ್ತೆ. ಅವಾಗಿದ್ದ ಬ್ರಿಟಿಷ್ PM ಎರಡೂ ದೇಶದವ್ರ ಜೊತೆಗೆ ಮಾತಾಡಿ ಯುದ್ಧವನ್ನ ಸ್ಟಾಪ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಈ ಸೋಲು ಪಾಕಿಸ್ತಾನ್ಗೆ ತಡೆಯೋಕ್ಕಾಗ್ತಿರಲ್ಲ. ಅದಕ್ಕೆ ಈ ಸಲ ಕಾಶ್ಮೀರ್ನಲ್ಲಿ ಪ್ರಾಬ್ಲಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಅಗೇನ್ ನಮ್ಮ ಇಂಟೆಲಿಜೆನ್ಸ್ಗೆ ಇದರ ಸ್ವಲ್ಪನೂ ಕ್ಲೂ ಇರಲ್ಲ. ಅದೇ ವರ್ಷ ಆಗಸ್ಟ್ನಲ್ಲಿ ಸುಮಾರು 30,000 ಪಾಕಿಸ್ತಾನಿ ಆರ್ಮ್ಡ್ ಸೋಲ್ಜರ್ಸು ಸಿವಿಲಿಯನ್ಸ್ ಥರ ಬಟ್ಟೆ ಹಾಕ್ಕೊಂಡು ಬಾರ್ಡರ್ನ ಕ್ರಾಸ್ ಮಾಡಿ ಬರ್ತಾರೆ. ಅವ್ರಿಗೆ ಪಾಕಿಸ್ತಾನ್ ಸೈಡಿಂದ ಕವರ್ ಫೈರ್ ಕೂಡ ಸಿಗ್ತಾ ಇರುತ್ತೆ. ಈ 30,000 ಜನ ಬರೀ ಪಾಕಿಸ್ತಾನ್ ಆರ್ಮಿ ಆಗಿರಲ್ಲ, ಇದರಲ್ಲಿ ಮುಜಾಹಿದ್ದೀನ್ ಹಾಗೇನೆ ರಜಾಕರ್ಸ್ ಅನ್ನೋ ಉಗ್ರಗಾಮಿಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಇವಾಗ ಪಾಕ್ ಏನ್ ಕ್ಲೇಮ್ ಮಾಡುತ್ತೆ ಅಂತಂದ್ರೆ ಕಾಶ್ಮೀರದ ಜನರಿಗೆ ಪಾಕಿಸ್ತಾನ್ ಸೇರೋಕೆ ಇಷ್ಟ, ಅದಕ್ಕೆ ಅವರು ರೆಬಲಿಯನ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳುತ್ತೆ. ಹಾಗೇನೆ ಈ ರೀಸನ್ನ ಇಟ್ಕೊಂಡು ಅಲ್ಲಿನ ರೀಜನ್ಸ್ಗಳಲ್ಲಿ ಅಟ್ಯಾಕ್ ಸ್ಟಾರ್ಟ್ ಮಾಡುತ್ತೆ. ಇಂಡಿಯಾ ಈ ಸಲನೂ ಅನ್ಪ್ರಿಪೇರ್ಡ್ ಆಗಿರುತ್ತೆ, ಆದರೂ ಇಂಡಿಯಾ ಅಟ್ಯಾಕ್ ಮಾಡುತ್ತೆ. ಇಂಡಿಯಾದ ಅಟ್ಯಾಕ್ಗೆ ಪಾಕಿಸ್ತಾನ್ ಹಿಂದೆ ಸರಿತಾ ಹೋಗುತ್ತೆ. ನಾವು 1965 ಆಗಸ್ಟ್ 15ನಲ್ಲಿ ಲೈನ್ ಆಫ್ ಸೀಸ್ ಫೈರ್ನ ದಾಟಿ POKದ ಕಾರ್ಗಿಲ್ ಹಾಗೂ ಹಾಜಿಫಿರ್ ಪಾಸ್ನ ವಶಪಡಿಸ್ಕೊತೀವಿ. ಇಂಡಿಯಾ ಇದನ್ನೆಲ್ಲ ಮಾಡೋದನ್ನ ನೋಡಿ ಪಾಕಿಸ್ತಾನ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸುತ್ತೆ. ನಮ್ಮ ಆರ್ಮಿ ಗೆಲ್ಲುತ್ತೆ. ಯುದ್ಧ ಏನೋ ಮುಗಿಯುತ್ತೆ, ಆದರೆ ನಮ್ಮ ಇಂಟೆಲಿಜೆನ್ಸ್ ಈ ಸಲನೂ ಫೇಲ್ ಆಗಿತ್ತು. ARC, SSF ಅಂತ ನಮ್ಮ ಇಂಟೆಲಿಜೆನ್ಸ್ನ ಅಷ್ಟೆಲ್ಲ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ನಮ್ಮ ವೀಕ್ನೆಸ್ ಎನಿಮೀಸ್ಗೆ ಗೊತ್ತಾಗಿತ್ತು. 1966ನಲ್ಲಿ ಅಚಾನಕ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನ ಆಗ್ತಾರೆ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು PM ಆಗ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಅನ್ಸುತ್ತೆ ಒಂದು ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಸುತ್ತ ಎನಿಮೀಸ್ನ ಇಟ್ಕೊಂಡು ಇಂಡಿಯಾಗೆ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅಂತ. ಸೊ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅದರಲ್ಲಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ PN ಹಸ್ಕರ್ ಹಾಗೂ RN ಕಾವ್ ಅವರ ಸಲಹೆಯನ್ನು ತಗೋತಾರೆ. ಈ RN ಕಾವ್ ಅವರು IBಯ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದ ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಾರೆ. ಇವರು ನೆಹರು ಅವರ ಕಾಲದಿಂದನೂ ತುಂಬಾನೇ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಬರ್ತಾ ಇರ್ತಾರೆ. ಹಾಗೇನೆ ಇವರಿಗೆ ಬೇರೆ ಬೇರೆ ದೇಶಗಳಲ್ಲಿ ಇಂಟೆಲಿಜೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಇವರು CIA ಮಾದರಿಯ ಒಂದು ಇಂಟೆಲಿಜೆನ್ಸ್ ನಮ್ಮ ದೇಶಕ್ಕೂ ಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿ ಕೊಡ್ತಾರೆ. ಈ ಬ್ಲೂ ಪ್ರಿಂಟ್ ನಲ್ಲಿ 250 ಜನ ಇರ್ತಾರೆ. ಅವರಿಗೆಲ್ಲ ಡಿಸಿಪ್ಲಿನ್ ಜೊತೆಗೆ ಅಕ್ಯುರೇಸಿ ಮತ್ತು ಇಂಟೆಲಿಜೆನ್ಸ್ನ ಟ್ರೈನಿಂಗ್ ಕೊಡಬೇಕು ಅಂತ ಗವರ್ನಮೆಂಟ್ಗೆ ಪ್ರಪೋಸ್ ಮಾಡ್ತಾರೆ. ಈ ಟೀಮ್ನ ಪ್ರತಿಯೊಬ್ಬ ಮೆಂಬರ್ನು ಕೂಡ ಖುದ್ದು RN ಕಾವ್ ಅವರೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಈ ಮುಂಚೆ ಇದ್ದಂತಹ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದವು ಅದರಿಂದ ಸೆಲೆಕ್ಟ್ ಮಾಡಿರ್ತಾರೆ. ಈ ರೀತಿಯಾಗಿ ಬಿಲ್ಡ್ ಆದಂತಹ ಟೀಮ್ನ ನಾವು ಇವತ್ತಿಗೂ ಕೂಡ RN ಕಾವ್ ಅವರ ಕಾವ್ ಬಾಯ್ಸ್ ಅಂತ ಕರಿತೀವಿ. ಈ ಟೀಮ್ನ ಆರ್ಗನೈಸೇಷನ್ ಕಂಪ್ಲೀಟ್ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಗೌರ್ಮೆಂಟ್ನ ಕೇಳ್ಕೊತಾರೆ. ಹಾಗೇನೆ ಇದಕ್ಕೆ ಒಂದು ಹೆಸರನ್ನು ಕೂಡ ಕೊಡ್ತಾರೆ. ಅದೇ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಅಂದ್ರೆ ಇವಾಗ ನಾವೆಲ್ಲ ಕರಿತಾ ಇರೋ RA. ಫೈನಲ್ ಆಗಿ ಸೆಪ್ಟೆಂಬರ್ 21, 1968 ದೇಶದ ಫಸ್ಟ್ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ಸ್ಥಾಪನೆ ಆಗುತ್ತೆ. ಅದರ ಮೋಟೋ ಧರ್ಮೋ ರಕ್ಷತಿ ರಕ್ಷಿತಃ. IBನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಂತಹ RN ಕಾವ್ ಅವರೇ ಇದಕ್ಕೆ ಫಸ್ಟ್ ಚೀಫ್ ಆಗ್ತಾರೆ. ಈ ಏಜೆನ್ಸಿಗೆ ಬೇಕಾಗೋ ಎಲ್ಲ ಬಜೆಟ್ನ ಕೂಡ ಅದ್ರ ಚೀಫೇ ನೋಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್ನಲ್ಲಿ ಅವ್ರನ್ನ ಸೆಕ್ರೆಟರಿ ಮಾಡಿ ಅವ್ರಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ಸ್ನಲ್ಲಿ ಈ ರಾದ ಚೀಫ್ ಏನಿರ್ತಾರೆ ಅವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ಯಾವಾಗಲೂ ಇರ್ತಾರೆ. ಆದರೆ ಅವರು ಮೀಟಿಂಗ್ಸ್ನ ಅಟೆಂಡ್ ಆಗೋದಿಲ್ಲ. ಅವರ ಬದಲಾಗಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಅಟೆಂಡ್ ಆಗ್ತಾರೆ. RA ತನ್ನ ಎಲ್ಲ ರಿಪೋರ್ಟ್ಸ್ಗಳನ್ನು ಡೈರೆಕ್ಟಾಗಿ PMಗೆನೆ ಒಪ್ಪಿಸ್ಬೇಕು. ಮಧ್ಯದಲ್ಲಿ ಯಾವುದೇ ಮಿನಿಸ್ಟ್ರಿ ಇನ್ವಾಲ್ವ್ ಆಗಬಾರ್ದು ಅಂತ ಫಸ್ಟ್ಗೆನೆ ಡಿಸೈಡ್ ಆಗಿರುತ್ತೆ. ನೀವು ನ್ಯೂಸ್ನಲ್ಲೆಲ್ಲ ನೋಡಿರ್ತೀರ, ಇವಾಗಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಅಜಿತ್ ದೋವಲ್ ಸರ್ ಏನಿದ್ದಾರೆ ಅವರು PMನ ಕಾಂಟ್ಯಾಕ್ಟ್ ಮಾಡೋದನ್ನ, ಹಾಗೆ ಆರ್ಮಿ ಚೀಫ್ಗಳನ್ನು ಕಾಂಟ್ಯಾಕ್ಟ್ ಮಾಡೋದನ್ನ ನೋಡಿರ್ತೀರ. RA ತನ್ನ ವೆಲ್ ಟ್ರೈನ್ಡ್ ಸ್ಪೈಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಎಂಬಸಿಗಳಲ್ಲಿ ಫೇಕ್ ರಿಕ್ರೂಟ್ಮೆಂಟ್ಸನ್ನು ಮಾಡಿ ಅಲ್ಲಿ ಡಿಪ್ಲಾಯ್ ಮಾಡುತ್ತೆ. ಅವರು ಯಾವ್ಯಾವ ದೇಶದಲ್ಲಿ ಇರ್ತಾರೋ ಅಲ್ಲಿಯ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದನ್ನು ಇಲ್ಲಿಯ ಇಂಟೆಲಿಜೆನ್ಸ್ಗೆ ಕೊಡ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಹೊಸ ಐಡೆಂಟಿಟೀಸ್ನೇ ಕೊಟ್ಟು ಶತ್ರು ದೇಶಗಳಲ್ಲಿ ಸೀಕ್ರೆಟ್ ಮಿಷನ್ಸ್ ಮಾಡಿಸೋದಕ್ಕೆ ಕಳಿಸ್ತಾ ಇರುತ್ತೆ. ಇವಾಗ ಒಂದು ಹಂತಕ್ಕೆ ನಮ್ಮ ಇಂಟೆಲಿಜೆನ್ಸು ಸೆಟ್ ಆಗಿತ್ತು. ಇದೇ ಟೈಮ್ಗೆ 1970ನಲ್ಲಿ ಈಸ್ಟ್ ಪಾಕಿಸ್ತಾನ್ ಅಂದರೆ ಇವಾಗಿನ ಏನು ಬಾಂಗ್ಲಾದೇಶ ಇದೆ
ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಇವಾಗಿನ ಬಾಂಗ್ಲಾದೇಶ ಏನಿದೆ ಅವಾಗ ಈಸ್ಟ್ ಪಾಕಿಸ್ತಾನ ಆಗಿತ್ತು. ಇದು ಕಂಪ್ಲೀಟ್ ಆಗಿ ಈ ವೆಸ್ಟ್ ಪಾಕಿಸ್ತಾನ್ ಕಂಟ್ರೋಲಲ್ಲಿ ಇತ್ತು. ಈ ಈಸ್ಟ್ ಪಾಕಿಸ್ತಾನಲ್ಲಿ ಒಂದು ಅವಾಮಿ ಲೀಗ್ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿ ಇರುತ್ತೆ. ಅದರ ಹೆಡ್ ಬಂದು ಶೇಖ್ ಮುಜಿಬುರ್ ರೆಹಮಾನ್ ಅಂತ. ಇವರು 1917ನಲ್ಲಿ ಅಲ್ಲಿನ ಒಂದು ಎಲೆಕ್ಷನ್ ನ ಗೆಲ್ತಾರೆ. ಆದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗ್ತಿರಲ್ಲ. ಈ ಪಾರ್ಟಿ ಗೆದ್ದಿರೋದು ಈ ವೆಸ್ಟ್ ಪಾಕಿಸ್ತಾನಿಸ್ಗೆ ಇಷ್ಟ ಆಗ್ತಿರಲ್ಲ. ಅವರು ಈ ಈಸ್ಟ್ ಪಾಕಿಸ್ತಾನ ತಮ್ಮ ಕಂಟ್ರೋಲ್ ಅಲ್ಲೇ ಇಟ್ಕೋಬೇಕು ಅಂತ ಅನ್ಕೊಂತಿರ್ತಾರೆ. ನೋಡೋವರೆಗೂ ನೋಡಿ 1971 ಮಾರ್ಚ್ ನಲ್ಲಿ ಈ ಶೇಖ್ ಮುಜಿಬುರ್ ರೆಹಮಾನ್ ಏನಿದ್ದಾರೆ ಅವರು ಈಸ್ಟ್ ಪಾಕಿಸ್ತಾನ ಇಂಡಿಪೆಂಡೆಂಟ್ ದೇಶ ಅಂತ ಡಿಕ್ಲೇರ್ ಮಾಡೇ ಬಿಡ್ತಾರೆ. ಈ ಪೊಲಿಟಿಕಲ್ ಟೆನ್ಷನ್ ಏನಿರುತ್ತೆ ಇದು ನಮ್ಮ ಇಂಟೆಲಿಜೆನ್ಸ್ ಸೆನ್ಸ್ಗೆ ಬರುತ್ತೆ. ಆರ್.ಎನ್. ಕಾವ್ ಅವರು ಇಮಿಡಿಯೇಟ್ ಆಗಿ PM-ಗೆ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದ್ರೆ ಒಂದು ವೇಳೆ ಏನಾದ್ರು ಯಾಹ್ಯಾ ಖಾನ್ ಏನಾದ್ರು ಈ ಒಂದು ಇಂಡಿಪೆಂಡೆಂಟ್ ದೇಶ ಆಗೋದನ್ನ ಒಪ್ಲಿಲ್ಲ ಅಂತಂದ್ರೆ ಯುದ್ಧ ಆಗೋ ಚಾನ್ಸಸ್ ಇದೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಅದು ನಿಜ ಕೂಡ ಆಗುತ್ತೆ. ಅದೇ ಮಾರ್ಚ್ 1971 ನಲ್ಲಿ ಪಾಕಿಸ್ತಾನ ಆಪರೇಷನ್ ಸರ್ಚ್ ಲೈಟ್ ಅನ್ನೋ ಒಂದು ಮಿಲಿಟರಿ ಆಪರೇಷನ್ ನ ಸ್ಟಾರ್ಟ್ ಮಾಡುತ್ತೆ. ಬೆಂಗಾಲ್ನಲ್ಲಿ ಆಗ್ತಾ ಇರೋ ನ್ಯಾಷನಲ್ ಮೂವ್ಮೆಂಟ್ನ ತಡಿಬೇಕು ಅಂತ. ಮತ್ತೆ ಹೇಗಾದರೂ ಮಾಡಿ ಈಸ್ಟ್ ಪಾಕಿಸ್ತಾನ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ವೆಸ್ಟ್ ಪಾಕಿಸ್ತಾನ ಆರ್ಮಿ ಜನರಲ್ ಪರ್ವೇಜ್ ಏನಿರ್ತಾನೆ ಅವನು ಟ್ರೂಪ್ಸ್ನ ಕಳಿಸ್ತಾನೆ. ಅಲ್ಲಿನ ಯೂನಿವರ್ಸಿಟೀಸ್ಗಳನ್ನು, ಕೆಲವು ಪ್ರೈವೇಟ್ ಪ್ರಾಪರ್ಟೀಸ್ಗಳನ್ನು ಸುಡ್ತಾರೆ. ಹಾಗೆಯೇ ಅಲ್ಲಿನ ಸ್ಟೂಡೆಂಟ್ಸ್ಗಳನ್ನು ಕೊಲೆ ಮಾಡ್ತಾರೆ, ಎಸ್ಪೆಷಲಿ ಹಿಂದೂಸ್ನ. ಇಂಡಿಯನ್ ಗೌರ್ಮೆಂಟ್ಗೆ ಅಲ್ಲಿ ಜೀನೋಸೈಡ್ ಆಗ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಲಕ್ಷಾಂತರ ರೆಫ್ಯೂಜೀಸ್ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇಂಡಿಯನ್ ಬಾರ್ಡರ್ ಹತ್ರ ಬರ್ತಾರೆ. ಈ ಮೂಮೆಂಟ್ ಅಲ್ಲಿ ಆರ್.ಎನ್. ಕಾವ್ ಮತ್ತು ಕಾವ್ ಬಾಯ್ಸ್ ತಮ್ಮ ಕೆಲಸ ಶುರು ಮಾಡ್ತಾರೆ. ಇವಾಗ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಕೌನ್ಸಿಲ್ ಮೀಟಿಂಗ್ ನ ಕರೀತಾರೆ. ಈ ಒಂದು ಮೀಟಿಂಗ್ ನಲ್ಲಿ P.N. ಹಸ್ಕರ್ ಅವರು, ಆರ್.ಎನ್. ಕಾವ್ ಅವರು, ಹಾಗೇನೆ ಆರ್ಮಿಯ ಚೀಫ್ ಆದಂತಹ ಸ್ಯಾಮ್ ಮಾಣಿಕ್ ಶಾ ಅವರು ಕೂಡ ಇರ್ತಾರೆ. ಇವ್ರದೆಲ್ಲ ಸಜೆಷನ್ಸ್ ತಗೊಂಡು ಇಂದಿರಾ ಗಾಂಧಿ ಅವರು ಇಂಡಿಯನ್ ಆರ್ಮಿನ ಈಸ್ಟ್ ಪಾಕಿಸ್ತಾನ್ಗೆ ಕಳಿಸ್ತಾರೆ. ಈ ಈಸ್ಟ್ ಪಾಕಿಸ್ತಾನ್ನಲ್ಲಿ ಮುಕ್ತಿ ಬಾಹಿನಿ ಅನ್ನೋ ಒಂದು ಫ್ರೀಡಮ್ಗೋಸ್ಕರ ಹೋರಾಡೋ ಒಂದು ಸಂಘಟನೆ ಇರುತ್ತೆ. ಅದರ ಒಂದು ವಾಲಂಟಿಯರ್ಸ್ ಏನಿರ್ತಾರೆ ಅವ್ರಿಗೆ ನಮ್ಮ ಇಂಡಿಯನ್ ಆರ್ಮಿ ಕಡೆಯಿಂದ ಗೆರಿಲ್ಲಾ ವಾರ್ಫೇರ್ ಟೆಕ್ನಿಕ್ಸ್ನ ಹಾಗೇನೆ ವೆಪನ್ಸ್ಗಳನ್ನು ಯೂಸ್ ಮಾಡೋ ರೀತಿನೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವಾಲಂಟಿಯರ್ಸು ಈಸ್ಟ್ ಪಾಕಿಸ್ತಾನ ಕಾಡುಗಳಲ್ಲಿ ಈ ಟ್ರೈನಿಂಗ್ನ ತಗೋತಾರೆ. ಈ ಗ್ಯಾಪಲ್ಲಿ ಪಾಕಿಸ್ತಾನ ಡಿಸೆಂಬರ್ 3ನೇ ತಾರೀಕು ನಮ್ಮ ವೆಸ್ಟರ್ನ್ ಫ್ರಂಟ್ ಏನಿದೆ, ರಾಜಸ್ಥಾನ, ಪಂಜಾಬ್, ಹರಿಯಾಣ ಈ ಏರಿಯಾಗಳಲ್ಲಿ ಸರ್ಪ್ರೈಸ್ ಏರ್ ಸ್ಟ್ರೈಕ್ ಅಟ್ಯಾಕ್ ಅನ್ನ ಮಾಡುತ್ತೆ. ಪಾಕಿಸ್ತಾನ ಸುಮ್ಮನೆ ಇರಲಾರ್ದೆ ಗೋಡೆ ಮೇಲಿರೋ ಮೊಳೆಗೆ ಎಗ್ರಿ ಚುಚ್ಕೊಳ್ಳೋ ಕೆಲಸ ಮಾಡಿರುತ್ತೆ. ಈ ಒಂದು ಸಿಚುವೇಶನ್ ನ ಬಹಳ ಬ್ಯೂಟಿಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ಅಫಿಷಿಯಲ್ ಆಗಿ ವಾರ್ನ ಡಿಕ್ಲೇರ್ ಮಾಡುತ್ತೆ. ಯುದ್ಧ ಸ್ಟಾರ್ಟ್ ಆಗುತ್ತೆ. ಈಸ್ಟ್ ಪಾಕಿಸ್ತಾನ ಇಂಡಿಯನ್ ಆರ್ಮಿ ನಿಧಾನಕ್ಕೆ ತನ್ನ ಕಂಟ್ರೋಲ್ಗೆ ತಗೊಳ್ತಾ ಹೋಗುತ್ತೆ. ಸ್ಯಾಮ್ ಮಾಣಿಕ್ ಶಾ ಅವರು ವೆಸ್ಟ್ ಪಾಕಿಸ್ತಾನ್ಗೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ, ಯು ಸರೆಂಡರ್ ಆರ್ ವಿ ವೈಪ್ ಯು ಔಟ್ ಅಂತ. ಬರೀ 13 ದಿನದಲ್ಲಿ ಅಂದ್ರೆ ಡಿಸೆಂಬರ್ 16, 1971 ನಲ್ಲಿ ಪಾಕಿಸ್ತಾನದ 93,000 ಸೋಲ್ಜರ್ಸು ನಮ್ಮ ಭಾರತದ ಆರ್ಮಿಗೆ ಸರೆಂಡರ್ ಆಗ್ತಾರೆ. ನಮ್ಮ ಇಂಡಿಯನ್ ಆರ್ಮಿ ಲಿಟ್ರಲಿ ಪಾಕಿಸ್ತಾನ ಆರ್ಮಿಯ ಬಿಚ್ ಕಳಿಸಿದ್ರು. ಕೊನೆಗೆ ಈಸ್ಟ್ ಪಾಕಿಸ್ತಾನ್ಗೆ ಫ್ರೀಡಮ್ ಸಿಗುತ್ತೆ. ಅದೇ ಇವಾಗ ನಾವೆಲ್ಲ ಕರೆಯೋ ಬಾಂಗ್ಲಾದೇಶ್. ಇಂಡಿಯನ್ ಆರ್ಮಿಯ ಚೀಫ್ ಸ್ಯಾಮ್ ಮಾಣಿಕ್ ಶಾ ಅವರ ಜೊತೆಗೆ ಯಾರಿಗೂ ಕಾಣಿಸ್ದೇನೆ ಕೆಲಸ ಮಾಡಿದ್ದಂತಹ ಆರ್.ಎನ್. ಕಾವ್ ಅಂಡ್ ಕಾವ್ ಬಾಯ್ಸ್ಗೂ ಕೂಡ ಈ ಯುದ್ಧದ ಕ್ರೆಡಿಟ್ಸ್ ಹೋಗುತ್ತೆ. ಇಂಡಿಯನ್ ಆರ್ಮಿಯ ಜೊತೆಗೆ RNDW ಕೂಡ ಕೆಲಸ ಮಾಡಿ ಸೌತ್ ಏಷ್ಯಾದಲ್ಲಿ ಒಂದು ಹೊಸ ಕಂಟ್ರಿ ಉಟ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಈ ಒಂದು ಘಟನೆ ಇಂಡಿಯಾದ ಫಾರಿನ್ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿತ್ತು. ಬರೀ ಇದಷ್ಟೇ ಅಲ್ಲ, ಇದಾದ್ಮೇಲೆ 1975 ನಲ್ಲಿ ಸಿಕ್ಕಿಂನ ನಮ್ಮ ದೇಶಕ್ಕೆ ಸೇರಿಸ್ಕೊಳ್ಳೋದಕ್ಕೆ 1977 ನಲ್ಲಿ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಮಾಡದಿರೋ ತರ PM ನ ತಡೆದು ನಮ್ಮ ದೇಶ ಫ್ಯೂಚರಲ್ಲಿ ನ್ಯೂಕ್ಲಿಯರ್ ಪವರ್ ಆಗೋಗೆ ಮಾಡಿದ್ದಕ್ಕೆ, ಕೌಂಟರ್ ಟೆರರಿಸಮ್ನ ಮಾಡ್ತಾ ಲಾರ್ಜ್ ಸ್ಕೇಲ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ಸ್ನ ನಿಲ್ಲಿಸಿ ಅದೇ ರೀತಿ ಟೆರರಿಸ್ಟ್ ಆಕ್ಟಿವಿಟೀಸಿಂದ ಮುಕ್ತ ಮಾಡೋದಕ್ಕೆ, ಚೈನಾ ಅಂಡ್ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳನ್ನು ಮಾನಿಟರ್ ಮಾಡ್ತಾ ನಮ್ಮ ದೇಶದ ಸೆಕ್ಯೂರಿಟಿಗೆ ಏನು ತೊಂದರೆ ಆಗದೇ ಇರೋ ಥರ ನೋಡೋದಕ್ಕೆ, ಇವೆಲ್ಲವಕ್ಕಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳ ಜೊತೆಗೆ ಡಿಪ್ಲೊಮ್ಯಾಟಿಕ್ ಅಲಯನ್ಸಸ್ನ ಫಾರ್ಮ್ ಮಾಡೋದಕ್ಕೆ ಈ ಇಂಟೆಲಿಜೆನ್ಸ್ ಕೆಲಸ ಮಾಡುತ್ತೆ. ಸೀಕ್ರೆಟ್ ಸ್ಪೈ ಏಜೆನ್ಸಿ ಆಗಿದ್ರೂ ರಾ ನಮ್ಮ ದೇಶದ ಸೆಕ್ಯೂರಿಟಿಗೆ, ಫ್ಯೂಚರ್ ಸ್ಟೆಬಿಲಿಟಿಗೆ ಇತಿಹಾಸದಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸಿದೆ, ಇವತ್ತಿಗೂ ವಹಿಸ್ತಾನೆ ಇದೆ. 1960s ನಲ್ಲಿ ಕೆಲ ಫೇಲ್ಯೂರ್ಸ್ಗಳಿಂದ ಹುಟ್ಟಿದ್ದ ಈ ಸೀಕ್ರೆಟ್ ಸ್ಪೈ ಏಜೆನ್ಸಿ ಇವತ್ತಿನ ನಮ್ಮ ದೇಶದ ಡಿಫೆನ್ಸ್ಗೆ ಮೆದುಳು ಅಂತಾನೆ ಹೇಳ್ಬೋದು. 140 ಕೋಟಿ ಭಾರತೀಯರ ಕಾಪಾಡೋದಕ್ಕೆ ಸದ್ದಿಲ್ಲದೇನೆ ಕೆಲಸ ಮಾಡ್ತಾನೆ ಇರುತ್ತೆ. ಕಾಣದ ಆ ಏಜೆಂಟ್ಗಳು ತಮ್ಮ ಐಡೆಂಟಿಟೀಸ್ನೇ ಬದಲಾಯಿಸ್ಕೊಂಡು ಬೇರೆ ದೇಶಗಳಲ್ಲಿ ಜೀವಿಸ್ತಾ ಇರೋ ಆ ಛಾಯಾ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ನೋಡಿದ್ರಲ್ಲ ರಾ ಹೇಗೆ ಹುಟ್ಕೊಳ್ತು, ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಸ್ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಬರ್ತಾನೆ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.